ಬೀದಿ ನಾಯಿಗಳು ಅಷ್ಟೇ ಅಲ್ಲ, ಸಾಕು ನಾಯಿಗಳು ಡೇಂಜರ್. ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವಂತ ಡಾಬರ್ ನಾಯಿಯ ಡೆಡ್ಲಿ ಅಟ್ಯಾಕ್. ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದ ಮಹಿಳೆಯ ಮೇಲೆ ಕರಿ ನಾಯಿ ಎಗರಬಿಟ್ಟಿದೆ. ಬಿಡಿಸಲು ಬಂದ ಮಾಲೀಕ ಅಮರೇಶ್ ರೆಡ್ಡಿ ಮೇಲೂ ಅಟ್ಯಾಕ್ ಮಾಡಲಾಗಿದೆ. ನೋಡಿ, ಬೀದಿ ನಾಯಿಗಳು ಅಷ್ಟೇ ಅಲ್ಲ, ಸಾಕು ನಾಯಿಗಳು ಕೂಡ ಸಿಕ್ಕಾಪಟ್ಟೆ ಡೇಂಜರ್. ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವಂತ ಡಾಬರ್ ನಾಯಿಯ ಡೆಡ್ಲಿ ಅಟ್ಯಾಕ್. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥ ಮಹಿಳೆಯ ಮೇಲೆ ಒಂದು ನಾಯಿ ಎರಗಿಬಿಟ್ಟಿದೆ. ಬಿಡಿಸಲು ಬಂದ ಮಾಲೀಕ ಅಮರೇಶ್ ರೆಡ್ಡಿ ಮೇಲೂ ಅಟ್ಯಾಕ್ ಮಾಡಿದೆ. ತನ್ನ ಮಾಲೀಕನನ್ನು ಬಿಟ್ಟಿಲ್ಲ ನಾಯಿ, ಡಾಬರ್ ನಾಯಿ. ರಸ್ತೆಯಲ್ಲೇ ಮಾಲೀಕನನ್ನ ಎಳೆದಾಡಿ ಕಚ್ಚಿ ಅಯ್ಯಯ್ಯೋ ರಂಪಾಟ. ಘಟನೆಯಲ್ಲಿ ಮಹಿಳೆಗೆ ಪಾಪ ಗಂಭೀರ ಗಾಯಗಳಾಗಿದೆ. 50ಕ್ಕೂ ಹೆಚ್ಚು ಹೊಲಿಗೆ ಹಾಕಿದ್ದಾರೆ ನೋಡಿ ಆ ಮಹಿಳೆಗೆ. HSR ಲೇಔಟ್ನ ಟೀಚರ್ಸ್ ಕಾಲೋನಿಯಲ್ಲಿ ಆಗಿರುವಂಥ ಘಟನೆ ಇದು. ಅಮರೇಶ್ ರೆಡ್ಡಿ ವಿರುದ್ಧ ಮಹಿಳೆಯ ಪತಿ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಆ ಮಹಿಳೆಯನ್ನ ಕಚ್ಚುತ್ತಾ ಇದೆ ಅಂತ. ಅದನ್ನ ಬಿಡಿಸೋದಕ್ಕೆ ಆ ಅಮರೇಶ್ ನಾಯಿಯ ಮಾಲೀಕ ಬಂದಿದ್ದಾರೆ. ತಿರುಗಿ ಆತನನ್ನು ಕೂಡ ಎಳೆದಾಡಿ ಕಚ್ಚಿಬಿಟ್ಟಿದೆ ಆ ನಾಯಿ. ನೋಡಿ, ಓರ್ವ ಮಹಿಳೆ ಬರ್ತಾರೆ, ಅಲ್ಲಿ ಓರ್ವ ಮಹಿಳೆ ಬಂದಿದ್ದಾರೆ, ಮತ್ತೊಬ್ಬರು ಮಹಿಳೆ ಬರ್ತಾರೆ ಆ ನಾಯಿಯನ್ನ ಹೊಡೆಯೋದಕ್ಕೆ. ಆಗ ಅಲ್ಲಿ ಆ ವ್ಯಕ್ತಿ ಏನಿದಾನಲ್ಲ ಅಮರೇಶ್, ಆತನನ್ನ ರಸ್ತೆಲೆಲ್ಲ ಎಳೆದುಕೊಂಡು ಹೋಗಿದೆ. ಅಂದರೆ ಎಷ್ಟು ಪವರ್ಫುಲ್ ಇರುತ್ತೆ ನೋಡಿ ಆ ನಾಯಿ, ಎಷ್ಟು ಪವರ್ಫುಲ್ ಇರುತ್ತೆ ನೋಡಿ. ಮತ್ತೊಬ್ಬ ಮಹಿಳೆ ಬಂದು ಆ ನಾಯಿಯನ್ನು ಹಿಡ್ಕೊಳ್ತಾರೆ. ಸಾಕು ನಾಯಿಗಳು ಕೂಡ ಎಷ್ಟು ಡೇಂಜರಸ್ ಅನ್ನೋದಕ್ಕೊಂದು ಉದಾಹರಣೆ ಇದು. ನೋಡಿ, ಅಲ್ಲಿ ಪಾಪ ಮಹಿಳೆಯ ಮುಖ ಮೂತಿ ಎಲ್ಲ ಕೆತ್ತು ಹೋಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಯಾವಾಗ ಆಗಿರುವಂಥ ಘಟನೆ ಇದು? ಹೇಗಾಯಿತು? ಆ ನಾಯಿನ ಏನಾದರೂ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಇದು 26ನೇ ತಾರೀಕು ಬೆಳಗಿನ ಜಾವ 6 ಗಂಟೆಯಿಂದ 6:30 ಸುಮಾರಿಗೆ ಆಗಿರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ಇದುವರೆಗೂ ಬೆಂಗಳೂರಿನಲ್ಲಿ ಆಗ್ತಾ ಇದ್ದಂತಹ ನಾಯಿ ಅಟ್ಯಾಕ್ ಏನಿತ್ತಲ್ಲ, ಅದು ಬೀದಿ ನಾಯಿಗಳಿಂದ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಸಾಕಿರುವಂತಹ ನಾಯಿಯಿಂದ ಆಗಿರುವಂತಹ ಅಟ್ಯಾಕ್, ಅಂದ್ರೆ ಅಟ್ಯಾಕ್ ಅನ್ನೋದಕ್ಕಿಂತ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅಂದ್ರೆ ಆ ನಾಯಿಯ ಅಟ್ಯಾಕ್ ಎಷ್ಟರ ಮಟ್ಟಿಗೆ ಎಷ್ಟು ತೀವ್ರತೆ ಇತ್ತು ಅಂದ್ರೆ, ಗಾಯಗೊಂಡಂತಹ ಮಹಿಳೆಗೆ ಸುಮಾರು 50 ಹೊಲಿಗೆಗಳನ್ನು ಹಾಕುವಂತ ಕೆಲಸವನ್ನ ವೈದ್ಯರು ಮಾಡಿದ್ದಾರೆ. ಅಂದ್ರೆ ಅಷ್ಟು ಭೀಕರವಾಗಿ ಮಹಿಳೆ ಮೇಲೆ ಅಟ್ಯಾಕ್ ಅನ್ನ ಮಾಡಿರುವಂತಹ ನಾಯಿ. ಈ ಒಂದು ಡೆಡ್ಲಿ ಅಟ್ಯಾಕ್ CCTVಯಲ್ಲೂ ಕೂಡ ರೆಕಾರ್ಡ್ ಆಗಿರುವಂತದ್ದು. ಸೊ ಬೆಳಗಿನ ಜಾವ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಪಕ್ಕದ ಮನೆಯಲ್ಲಿ ಇದ್ದಂತಹ ಮಹಿಳೆ ಮೇಲೆ ಏಕಾಏಕಿ ನಾಯಿ ಬಂದು ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಅದ್ರದ್ದು ಸಿಟ್ಟು ಸಿಕ್ಕಾಪಟ್ಟೆ ಇತ್ತು ಅಂತ ಕಾಣುತ್ತೆ. ಯಾಕೆಂದ್ರೆ ಅದನ್ನ ತಡಿಬೇಕು ಅಂತೇಳಿ ನಾಯಿ ಹಾಕಿದಂತ ಚೈನ್ ಎಷ್ಟು ಎಳೆದ್ರು ಕೂಡ ನಾಯಿ ಎಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಅದು ತನ್ನ ಶಕ್ತಿಯನ್ನ ತೋರಿಸ್ಬಿಟ್ಟು ಮಹಿಳೆ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇತ್ತು. ತಕ್ಷಣನೇ ಅಲ್ಲಿದ್ದಂತಹ ನಿವಾಸಿಗಳು ಬರ್ತಾರೆ, ಬಂದು ಕೊನೆಗೆ ನಾಯಿಯನ್ನ ಎಳೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಸೊ ತಕ್ಷಣವೇ ಮಹಿಳೆಯ ಪತಿ ಆಸ್ಪತ್ರೆಗೆ ದಾಖಲು ಮಾಡಿ ಸುಮಾರು 50 ಹೊಲಿಗೆಗಳನ್ನು ಹಾಕಿಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ HSR ಲೇಔಟ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಆ ಒಂದು ಸಾಕು ನಾಯಿ ಆಗಿರೋದ್ರಿಂದ ಯಾರು ನಾಯಿಯನ್ನ ಸಾಕಿದ್ರು ಅವರ ಮೇಲೂ ಕೂಡ ದೂರು ಕೊಡುವಂತ ಕೆಲಸವನ್ನ ಗಾಯಗೊಂಡಂತಹ ಮಹಿಳೆಯ ಪತಿ ಮಾಡಿರುವಂತದ್ದು. ಅಂದ್ರೆ ನಿಜವಾಗ್ಲೂ ಕೂಡ ಈ ರೀತಿ ಅಂದ್ರೆ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಬೀದಿ ನಾಯಿಗಳಿಗೆ ನೀವು ಶೆಲ್ಟರ್ನ ನಿರ್ಮಾಣ ಮಾಡಿ, ಯಾಕೆಂದ್ರೆ ಅದರಿಂದ ಆಗ್ತಾ ಇರುವಂತಹ ಘಟನೆಗಳು ಹೆಚ್ಚಾಗ್ತಾ ಇದೆ. ಸೊ ಇದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಡೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಅನ್ನ ಕೊಡ್ತಾ ಇದ್ರೆ, ಮತ್ತೊಂದು ಕಡೆಗಳಲ್ಲಿ ಸಾಕಿರುವಂತಹ ನಾಯಿಗಳಿಂದನೇ ಈ ರೀತಿಯಾದಂತಹ ಒಂದು ಅಟ್ಯಾಕ್ಗಳು ಆಗ್ತಾ ಇರುವಂತದನ್ನು ನೋಡ್ತಾ ಹೋಗೋದಾದ್ರೆ, ನಾಯಿಗಳನ್ನ ಸಾಕ್ಬೇಕಾದ್ರೆ ಸುಮಾರು 10 ಬಾರಿ ಯೋಚನೆಯನ್ನ ಮಾಡ್ಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.